ಡಾನ್ ಬಾಸ್ಕೋ ಸ್ಕೂಲ್ನಲ್ಲಿ ಬ್ರೈನ್ ರೈನ್ ಎಕ್ಸಿಬಿಷನ್. ಎಕ್ಸಿಬಿಷನ್ ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದ ಬಿಒ. ಎಲ್ಲರ ಗಮನ ಸೆಳೆದ ಹಳ್ಳಿಯ ಸೊಬಗು ಸೈನ್ಸ್ ಎಕ್ಸಿಬಿಷನ್. ತುಮಕೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾನ್ ಬಾಸ್ಕೋ ಸ್ಕೂಲ್ನಲ್ಲಿ ಬ್ರೈನ್ ರೈನ್ ಎಕ್ಸಿಬಿಷನ್ 2025 ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಅಧಿಕೃತವಾಗಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತರಾಯಪ್ಪ ಹಾಗೂ ಕ್ಷೇತ್ರ ಸಂಯೋಜಕ ಚೇತನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಎಕ್ಸಿಬಿಷನ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆ ಮತ್ತು ಬೌದ್ಧಿಕ ಕೌಶಲ್ಯವನ್ನ ಮನೋಜ್ಞವಾಗಿ ಪ್ರದರ್ಶಿಸಿದರು. ವಿಶೇಷವಾಗಿ ಹಳ್ಳಿಯ ಸೊಬಗು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಮಾದರಿಗಳು ಎಲ್ಲರ ಗಮನ ಸೆಳೆದವು. ವಿಜ್ಞಾನ, ಗಣಿತ, ಕ್ರೀಡೆ, ಇತಿಹಾಸ ಸೇರಿದಂತೆ ವಿವಿಧ ವಿಭಾಗಗಳಿಂದ ವಿದ್ಯಾರ್ಥಿಗಳು ತಯಾರಿಸಿದ ಆಕರ್ಷಕ ಪ್ರಾಜೆಕ್ಟ್ಗಳು ಶಿಕ್ಷಣದ ಜೊತೆಗೆ ಜೀವನ ಮೌಲ್ಯಗಳನ್ನು ಪ್ರತಿಬಿಂಬಿಸ್ತಾ ಇದ್ವು. ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷವೂ ಸಹ ನಾವು ನಮ್ಮ ಮಕ್ಕಳಿಂದ ಎಕ್ಸಿಬಿಷನ್ ಮಾಡಿದ್ದೀವಿ. ಸೈನ್ಸ್ ಎಕ್ಸಿಬಿಷನ್. ಸೈನ್ಸ್ ಮಾತ್ರವಲ್ಲ, ಒಂದು ವಿನೂತವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಮಕ್ಕಳ ಪ್ರತಿಭೆ ಬರೀ ಕಲಿಕೆ ಕ್ಲಾಸಲ್ಲಿ ಮಾತ್ರ ಅಲ್ಲ, ಅವರ ಕ್ರಿಯಾಶಕ್ತಿಯಲ್ಲಿ ಸಹ ಅವರು ವಸ್ತು ಪ್ರದರ್ಶನ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಿದೆ, ಮಕ್ಕಳು ಇಷ್ಟೊಂದು ಪ್ರತಿಭೆ ಇದೆ ಅಂತ. ಬರೀ ಮಾರ್ಕ್ಸು ಅದು ಮಾತ್ರ ಅಲ್ಲ, ಇಲ್ಲಿ ತುಂಬ ಸಂತೋಷ ಆಗ್ತಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಬನ್ನಿ, ಎಲ್ಲರೂ ಭಾಗವಹಿಸಿ ಈ ವಿನೂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಎಜುಕೇಷನ್ ಅಂದರೆ ಇಟ್ಸ್ ಆಲ್ ರೌಂಡ್ ಡೆವಲಪ್ಮೆಂಟ್. ಬರೀ ಕ್ಲಾಸಲ್ಲಿ ಪಾಠ ಅದು ಮಾತ್ರವಲ್ಲ, ಕ್ರಿಯಾಶಕ್ತಿಯಲ್ಲಿ ಎಕ್ಸಿಬಿಷನಲ್ಲಿ ಅದು ಡ್ರೈನ್ ಅಂತ ಮಾಡಿದ್ದೀವಿ. ಅಂದರೆ ನಮ್ಮ ಮೆದುಳಲ್ಲಿ ಅಷ್ಟೊಂದು ಶಕ್ತಿ ಇದೆ ನಮ್ಮ ಮಕ್ಕಳಿಂದ, ಅದನ್ನು ಪ್ರೋತ್ಸಾಹ ಕೊಡಬೇಕು. ಖುಷಿ ಆಗುತ್ತೆ ಇದ್ರಲ್ಲಿ ಭಾಗವಹಿಸೋಕ್ಕೆ. Very good afternoon to all of you. So as many of our chief guests and others have spoken very well in Kannada, I am translating the same in English as well. I am Father Jins John, the principal of this institution. Brain Drain 2025 we have organized so well this year. As others have also expressed, conducting an annual day with 2-3 dance programs, it is much easier. But for this event, our students and teachers have been working together for almost 2 months continuously. Many of the projects they have done, they failed in it. Again, they have gone for working towards it. And there is a learning that has taken place in this entire event and show. Parents have cooperated so well with the students, and students also have cooperated so well, executed so well. Teachers have been meticulously planning for this wonderful day, and I'm so happy to say it is not only science that is involved, as BEOs are also, as mentioned already, there is social science, mathematics, language, Kannada subject, English subjects, Hindi subjects, there is village setting, there is planetarium, and there is scary house, arts and crafts exhibition. So a lot of things are involved in this. So students are not only experts in one particular field, they are well versed in all these fields. So along with dance and music and everything, there is a learning that has taken place in this. So as the principal of this institution, I am so proud to say that this event is so mega event, Brain Drain 2025, and our students have learned a lot in it. More than 1,000 students have taken part in it, and they have done it meticulously, excellently well, the whole program. Congratulations to all the students, all the teachers and parents for their hard work. Thank you so much. ನಮ್ಮ ಶಾಲೆಯಲ್ಲಿ ಬ್ರೈನ್ ರೈನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಸೈನ್ಸ್ ಎಕ್ಸಿಬಿಷನ್, ಮ್ಯಾಥಮೆಟಿಕ್ಸ್ ಎಲ್ಲ ಇದೆ. ಇದರಲ್ಲಿ ನಾವು ಮಾಡಿರೋದು ಸೈನ್ಸ್ ಎಕ್ಸಿಬಿಷನ್. ನನ್ನ ಹೆಸರು ತೇಜಸ್. ಇದು ಡಾನ್ ಬಾಸ್ಕೋ ಸ್ಕೂಲ್ ಶಾಲೆ. ನಾನು ಮಾಡಿರೋದು ಎಕೋ ಫ್ರೆಂಡ್ಲಿ ಡೆವಲಪ್ಡ್ ಸ್ಕಿಲ್ಸ್. ಇದು ನಮ್ಮ ಫ್ಯೂಚರ್ ಜನರೇಟ್ ಮತ್ತು ಸಿಟಿನ ನಾವು ಡೆವಲಪ್ ಮಾಡ್ಕೊಬೋದು ಈ ಐಡಿಯಾಸ್ ಟೆಕ್ನಾಲಜಿಯಿಂದ. ಮತ್ತು ಬೇರೆಯವ್ರಿಗೂ ಅಡ್ವೈಸ್ ಮಾಡ್ಬೋದು, ಹೇಗೆ ಮಾಡ್ಬೋದು, ಹೇಗೆ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ. ನೋಡಿದವರೆಲ್ಲ ಚೆನ್ನಾಗಿದೆ, ಮತ್ತು ಬೇರೆ ಬೇರೆ ಸಜೆಷನ್ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಹೋದ ಸತಿ ಸಜೆಷನ್ ಕಲೆಕ್ಟ್ ಮಾಡಿ ಈ ಸತಿ ಎಲ್ಲ ಅದರಲ್ಲೆಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಸತಿ ತಗೊಂಡಿರೋ ಸಜೆಷನ್ ನೆಕ್ಸ್ಟ್ ಇಯರ್ ಇನ್ಕ್ಲೂಡ್ ಮಾಡ್ತೀವಿ. ಭಾಳ ಹ್ಯಾಪಿನೆಸ್ ಇದೆ. ಎಕ್ಸಿಬಿಷನ್ ವೀಕ್ಷಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತರಾಯಪ್ಪ ಅವರು ವಿದ್ಯಾರ್ಥಿಗಳ ಪ್ರತಿಭೆ ಹಾಗೂ ಶಿಕ್ಷಕರ ಮಾರ್ಗದರ್ಶನವನ್ನ ಮೆಚ್ಚಿ ಮಾತನಾಡಿದರು.
ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಇರುವ ಅಡಗಿರುವ ಪ್ರತಿಭೆ ಹೊರಹೊಮ್ಮಲು ಸಹಕಾರಿಯಾಗತ್ತೆ ಅಂತ ಹೇಳಿದರು. ಶಾಲಾ ಆಡಳಿತ ಮಂಡಳಿ ಕೈಗೊಂಡಿರುವ ಶೈಕ್ಷಣಿಕ ಚಟುವಟಿಕೆಗಳಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಡಾನ್ ಬಾಸ್ಕೋ ಶಾಲೆಯಲ್ಲಿ ಬ್ರೈನ್ ಡ್ರೈನ್ ಎಂಬತಕ್ಕಂಥ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಎಲ್ಲ ವಿಷಯಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ಮಕ್ಕಳು ಕ್ರಿಯೇಟಿವಿಟಿಯಾಗಿ ತಮ್ಮಲ್ಲಿರ್ತಕ್ಕಂಥ ಆಸಕ್ತಿಯನ್ನು, ಅಭಿವ್ಯಕ್ತಿಯನ್ನು ವಿವಿಧ ಮಾದರಿಗಳ ಮೂಲಕ ಪ್ರಸ್ತುತಪಡಿಸಿರುವಂಥದ್ದು ವೀಕ್ಷಣೆ ಮಾಡಿ ತುಂಬ ಸಂತೋಷ ಆಯಿತು. ಇಂಥ ವಿಜ್ಞಾನ ವಸ್ತು ಪ್ರದರ್ಶನಗಳು ಹೆಚ್ಚೆಚ್ಚು ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಂಡ್ರೆ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆ ಹೆಚ್ಚಾಗ್ತದೆ, ವೈಜ್ಞಾನಿಕ ಮನೋಭಾವನೆಗಳು ಹೆಚ್ಚಾಗ್ತವೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇಂತಹ ಒಂದು ಅವಕಾಶಗಳನ್ನು ಹೆಚ್ಚು ಕಲ್ಪಿಸಿಕೊಟ್ರೆ ಮಕ್ಕಳು ವೈಜ್ಞಾನಿಕ ಕ್ಷೇತ್ರದಲ್ಲಿ ಹೆಚ್ಚು ತಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡು ಮುಂದಿನ ಜೀವನಕ್ಕೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಂಡು ತಮ್ಮ ಉತ್ತಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಇಂತಹ ವಸ್ತು ಪ್ರದರ್ಶನಗಳು ಹೆಚ್ಚು ಸಹಕಾರಿಯಾಗ್ತವೆ ಅನ್ನುವಂಥದ್ದು ನಮ್ಮ ಆಶಯ. ಇಲಾಖೆಯೂ ಕೂಡ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳ ಮನಸ್ಸನ್ನು ವಿಕಾಸಗೊಳಿಸ್ತಕ್ಕಂಥದ್ದು ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ಈಸ್ ಕಾಲ್ಡ್ ಎಜುಕೇಷನ್ ಅನ್ನುವಂತಹದಕ್ಕೆ ಅರ್ಥ ಕೊಡುವಂಥ ಕೆಲಸಗಳನ್ನು ಶಾಲೆಗಳಲ್ಲಿ ಮಾಡಿದ್ರೆ ನಿಜವಾಗ್ಲೂ ಕೂಡ ಉತ್ತಮ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಪ್ರಯತ್ನ ಈ ಶಾಲೆಯಲ್ಲಿ ಸದಾ ನಡೀತಾ ಇರ್ತಕ್ಕಂಥದ್ದು ಅವಿಸ್ಮರಣೀಯ ಅನ್ನುವಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಈ ಎಕ್ಸಿಬಿಷನ್ 625ಕ್ಕೆ 625 ಅಂಕವನ್ನು ಗಳಿಸಿರುವಂಥ ಮಕ್ಕಳು ಕೂಡ ಇಲ್ಲಿ ಇದ್ದಾವೆ. ಒಳ್ಳೆಯ ಪ್ರತಿಭೆಗಳನ್ನು ಇವತ್ತು ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದರು. ಈ ಸನ್ಮಾನ ಏನು ತೋರಿಸ್ತದಪ್ಪ ಅಂದ್ರೆ ಮುಂದಿನ ಮಕ್ಕಳಿಗೆ ಪ್ರೇರಣೆ ಆಗ್ತದೆ. ನಾನು ಕೂಡ 100ಕ್ಕೆ 100 ತೆಗಿಬೇಕು, ಒಟ್ಟು 625ಕ್ಕೆ 625 ಗಳಿಸಬೇಕು, ನಾನು ಕೂಡ ಇಂಥ ವೇದಿಕೆಯಲ್ಲಿ ಸನ್ಮಾನಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಮನೋಭಾವನೆ ಮಕ್ಕಳಲ್ಲಿ ಬೆಳೀತದೆ. ಇಂತಹ ಸ್ಫೂರ್ತಿದಾಯಕ ಕೆಲಸವನ್ನು ಈ ಸಂಸ್ಥೆಯವರು, ಫಾದರ್ಗಳು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಮಾಡ್ತಾ ಇರ್ತಕ್ಕಂಥದ್ದು ಅವಿಸ್ಮರಣೀಯ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಇಂಥ ವಿಜ್ಞಾನ ವಸ್ತು ಪ್ರದರ್ಶನಗಳು ಹೆಚ್ಚೆಚ್ಚು ಶಾಲಾ ಕಾಲೇಜುಗಳಲ್ಲಿ ನಡೀಲಿ ಅನ್ನುವಂಥದ್ದು ನನ್ನ ಆಶಯ. ಇದೇ ಸಂದರ್ಭದಲ್ಲಿ ಕಳೆದ ವರ್ಷದ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಪ್ರೋತ್ಸಾಹ ಧನ ನೀಡಿ ಗೌರವಿಸಲಾಯಿತು. ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಧನೆಯ ಹಂಬಲ ಹೆಚ್ಚಿಸುವ ಕೆಲಸವನ್ನ ಶಾಲೆ ಮಾಡಿದೆ. ಒಟ್ಟಾರೆ ಬ್ರೈನ್ ರೈಸ್ ಎಕ್ಸಿಬಿಷನ್ 2025 ಕಾರ್ಯಕ್ರಮದ ಮೂಲಕ ಮಕ್ಕಳಲ್ಲಿರುವ ಕೌಶಲ್ಯಗಳು ಅನಾವರಣಗೊಂಡು ಶಿಕ್ಷಣದ ಮಹತ್ವವನ್ನ ಮತ್ತಷ್ಟು ದೃಢಪಡಿಸಿತು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.